ಅಂತವರಿಗೆ ಹಜಾರರಾಮ ದೇವಸ್ಥಾನಕ್ಕೆ ಹೋಗಲಾಗಲಿಲ್ಲ. ಡೈರೆಕ್ಟು ಕಮಲಾಪ ಅವರ ಮುಖಾಂತರ ಹೊಸಪೇಟೆಗೆ ಪಯಣ. ಭವ್ಯ ಜಾಗಕ್ಕೆ ದಿವ್ಯ ಅನುಭವ. Every 3 months I visit Hampi as it is. It's a major chunk of peace of mind for me. Bye bye Hampi. ಮತ್ತೊಮ್ಮೆ ಬರುವೆ ಅವರಿಗೆ ಎಷ್ಟೊಂದು ಸಲ ಬಂದ್ರೂ ನೆಮ್ಮದಿನೇ ಬೇರೆ. ಕಮಲಾಪುರಿಗೆ ಶಾರ್ಟ್ ಕಟ್ ಇದು. ಇವರೇ ನೋಡಿ ನಮ್ಮ ಡ್ರೈವರ್ ಹುಲಗಪ್ಪ ಅಂತ. ಹುಲಗಪ್ಪರ ಒಳ್ಳೇದಾಗಲಿ. ಇದು ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮ್ಮ ಒಂದು ಪರ್ಮಿಷನ್ ಇಂದ. ತೆಂಗಿನಕಾಯಿ ಭಾಳ ರುಚಿ, ಎಳನೀರು, ಇಲ್ಲೇ ಓದ್ಕೊಳಕ್ಕೆ ಬರ್ತಾ ಇದ್ವಿ ಹುಲಗಪ್ಪ ನಾವೆಲ್ಲ 8ನೇ ಕ್ಲಾಸ್ ಇದ್ದಾಗೆಲ್ಲ. ಈಗ ಬೆಂಗಳೂರು ಸೇರ್ಕೊಂಡು 28 ವರ್ಷ ಆಯಿತು ಅಷ್ಟೇ. ಅಂದರೆ ಅಪ್ಪ ಯಾಕೆ ಬೆಂಗಳೂರು ಬೇಡ ಅಂತಿದ್ದಂತ ಇವಾಗ ಅರ್ಥ ಆಗ್ತೈತೆ. ಅಲ್ಲ ಕೆಟ್ಟದೇನಾಗಲಿಲ್ಲ, ಮನೆ ಮಠ ಮಕ್ಕಳು ಆದವು. ಬಟ್ ಟ್ರಾಫಿಕ್ಕು, ಜನಜಂಗಳಿ, ಇಲ್ಲಿದ್ದರೆ ನನ್ನ ಮಗ ಆರಾಮಿರಲಿ ಕಣ್ಣು ಮುಂದೆ ಅಂತ ಔಟ್ ನಮ್ಮ ಗಾಡಿ ಇದು ಅಲ್ವಾ. ಇದು ಸ್ವಂತನಾ ಹುಲಗಪ್ಪ ಅವರೇ? ಸ್ವಂತ ಊರಿದೆ. ಹೌದಾ? ಇದು ಗಾಡಿನೂ ಸ್ವಂತ? ಸರ್. ತುಂಬ ಚೆನ್ನಾಗಿದೆ ಹೊಸ ಗಾಡಿ. ಎಷ್ಟು ವರ್ಷ ಆಯ್ತು ತಗೊಂಡಿದ್ದು ಸರ್? 8 ವರ್ಷ ರನ್ನಿಂಗ್. ಓ ವೆರಿ ಗುಡ್. ಅಂದರೆ ತಿಂಗಳ ರಿಪೇರಿ ಮಾಡ್ತೀರಾ? ಸರ್ವಿಸ್? ಹ್ಞೂ ಸರ್. ಊಟಕ್ಕೆ ಹಾಕೋದಿಲ್ಲ, ಮಾಡಿಕೊಡ್ಬೇಕು. ಪರ್ ಡೇ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕು ಡ್ಯೂಟಿಗೆ. ಹ್ಞೂ ಸರ್. ಏನೋ ನಮ್ಮ ಊರಿಗೆ ಬರೋದು ಅವ್ಯಕ್ತ ಆನಂದ ಹುಲಗಪ್ಪ. ಏನು ಸರ್? 3 ತಿಂಗಳಾಗಲಿ, 4 ತಿಂಗಳಾಗಲಿ, 6 ತಿಂಗಳಾಗಲಿ ಹ್ಞೂ ಸರ್, ನಮ್ಮ ಊರಿಗೆ ಬರೋದೊಂದು ಆನಂದ. ಹಾಂ ಸರ್. ಅಲ್ವಾ? ಹೌದು. ಹುಟ್ಟೂರು ಬೆಳೆದೂರಲ್ಲ, ಹೌದು ಸರ್. ನಾವು ಕಷ್ಟಪಟ್ಟವರು. ನೀವು ದಿಲ್ಲಿ ತಿರುಗಾಡಿ ಬಂದರೂ ನಮ್ಮೂರು ನಮಗೆ ಚೆನ್ನಾಗಿ. ನೋಡಿರಿ ಹುಲಗಪ್ಪ ಅವ್ರು ಏನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೀನು ದಿಲ್ಲಿ ತಿರುಗೋ, ಕ್ಯಾಲಿಫೋರ್ನಿಯಾ, ಜಪಾನ್ ತಿರುಗೋ, ನೀನು ಹುಟ್ಟಿ ಬೆಳೆದಿದ್ದು ಊರು ನಿನಗೆ ಒಳ್ಳೇದು. ನಿಜವಲ್ಲ ಅದು. ಯಾರು ದುಡಿದ್ರು ಹುಟ್ಟಿದ ಊರು ದುಡಲ್ಲ ಅಲ್ವಾ? ಕೈ ಬಾಚಿ ಕರ್ಕೊಳ್ಳುತ್ತೆ. ಇದು ಎಷ್ಟು ವರ್ಷ ಬಿಟ್ಟು ಬಂದರೂ ಹೌದು, ನಮ್ಮೂರು ನಮಗೆ ಮೇಲು. ನಮ್ಮ ದೊಡ್ಡಪ್ಪ ಯಾವಾಗಲೂ ಅದೇ ಹೇಳೋರು, ಹಂಪಿ ಹೊಸಪೇಟೆ ಯಾಕೆ ಕ್ಯಾಲಿಫೋರ್ನಿಯಾನೂ ಇಲ್ಲ ಅಂತ. ಅಂದ್ರೆ ನಾನು ಕ್ಯಾಲಿಫೋರ್ನಿಯಾ ದೇಶ ಇದ್ದೇವರ ಇದನ್ನು ಬೈತಾ ಇಲ್ಲ, ಅಂದ್ರೆ ಅಷ್ಟು ಮಹತ್ವ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ನಿಮ್ಮ ನಂಬರ್ ಕೊಡೋ ಹುಲಗಪ್ಪ, ಇಳಿಬೇಕಾರೆ ನಾನು ಬಂದಾಗ ಒಂದು ಕೊಡ್ತೀವಿ, ಬೆಂಗಳೂರಿಗೆ ಬಂದಾಗ ಒಂದು ಇದು ಮಾಡ್ತೀನಿ. ಆಯ್ತು ಸರ್, ತಗೊಳ್ಳಿ. ಒಳ್ಳೇದಾಗಲಿ ಹುಲಗಪ್ಪ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನು ಸರ್? ಗ್ಯಾರಂಟಿ. ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನಾನು ಆಯ್ತು ಯೂಟ್ಯೂಬಲ್ಲಿ. ಆಯ್ತು. ಹಂಪಿಗೆ ಯಾರು ಬರ್ತಾರೆ ನೀನು ಕರೆ ಮಾಡ್ತಾರೆ ಅವರು. ಹೌದು ಸಾಯಿರಾಮ್.